ನಮಸ್ಕಾರ ವೀಕ್ಷಕರೇ. ಇವತ್ತು ನಾ ವಿಡಿಯೋದಲ್ಲಿ ಕ್ರೌನ್ ಬಾಲ್ನೆಸ್ಗೆ ಯಾವ ತರಹ ಸ್ಟೆಪ್ಸ್ ತಗೋಬೇಕು. ಯಾಕೆ ಕ್ರೌನ್ ಬಾಲ್ನೆಸ್ ಅಂದ್ರೆ ನೆತ್ತಿ ಮೇಲೆ ವರ್ಟೆಕ್ಸ್ ಬಾಲ್ನೆಸ್ ಅಂದ್ರೆ ಬಹಳ ಪೇಷಂಟ್ಸ್ಗೆಲ್ಲ ಬಹಳ ಡಾಕ್ಟರ್ಸ್ಗೆ ಭಯ ಬರ್ತದೆ. ಏನಕ್ಕಂದ್ರೆ ರಿಸಲ್ಟ್ಸ್ ತಗೊಂಡ್ ಬರೋದು, ರಿಸಲ್ಟ್ಸ್ ಚೆನ್ನಾಗಿ ಮಾಡ್ಬೇಕಂದ್ರೆ ಕ್ರೌನ್ ಬಾಲ್ನೆಸ್ ನಲ್ಲಿ ಬಹಳ ಕಷ್ಟ ಇದೆ. ಏನಕ್ಕಂದ್ರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಲೈಟ್ ಫ್ಯಾಕ್ಟರ್, ಲೈಟ್ ಯಾವ ತರಹ ಫಾಲ್ ಆಗುತ್ತೆ ಕ್ರೌನ್ ಮೇಲೆ ಅಂತ ಒಂದುಗೆ, ಮತ್ತೆ ಸ್ಟೈಲಿಂಗ್, ಕೋಮಿಂಗ್ ಸ್ಟೈಲ್. ಆ ಎರಡು ವಿಧಾನಕ್ಕೆ ನಾವು ಎಷ್ಟು ಡೆನ್ಸಿಟಿ ಇಂಪ್ಲಾಂಟ್ ಮಾಡಿದ್ರೂ ಡೆನ್ಸಿಟಿ ಕಡಿಮೆ ಕಾಣ್ತದೆ. ಮತ್ತೆ ಪೇಷಂಟ್ಸ್ಗೆ ಏನಂದ್ರೆ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಸ್ವಲ್ಪ ಜನಗಳಿಗೆ ಪ್ರಯಾರಿಟಿ ಇರುತ್ತದೆ. ಸೊ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಒಂದು ಸೆಷನ್ ಮಾಡಿಕೊಂಡು ಡೆನ್ಸಿಟಿ ಬಂದಿಲ್ಲ ಅಂತ ನಾರ್ಮಲ್ ಆಗಿ ಕಂಪ್ಲೇಂಟ್ ಬರ್ತದೆ. ಆದ್ರೆ ಇದರಲ್ಲಿ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಮಿನಿಮಮ್ ಸ್ವಲ್ಪ ನಾನು ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ಆಕ್ಚುಲಿ ಏನಂದ್ರೆ ಎನಿ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಚಾಲೆಂಜಿಂಗ್ ಫಾರ್ ಸರ್ಜನ್. ಏನಕ್ಕಂದ್ರೆ ಅದು ಮಾಡೋದು ಬಹಳ ಕಷ್ಟ. ಆಂಗ್ಯುಲೇಷನ್ಸ್ ಇಂದ ಆಗ್ಬೋದು, ಸುಳಿಯಿಂದ ಆಗ್ಬೋದು. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದು ಎರಡು ಸುಳಿ ಇರ್ತದೆ, ಆಂಗ್ಯುಲೇಷನ್ಸ್ ಬೇರೆ ಇರುತ್ತೆ. ಫ್ರಂಟ್ ಸೈಡ್ ಆಂಗ್ಯುಲೇಷನ್ಸ್ ಬೇರೆ ಇರ್ತದೆ, ಸುಳಿನಲ್ಲಿ ಆಂಗ್ಯುಲೇಷನ್ಸ್ ಬೇರೆ ಇರ್ತದೆ. ಸೊ ಈಗ ಒಂದು ಸೆಷನ್ ನಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ಡೆನ್ಸಿಟಿ ಕೊಟ್ಟರು ಸನ್ಲೈಟ್ ಆಗಿ ಜನರಲ್ ಲೈಟ್ ಫಾಲ್ ಆಗೋ ವಿಧಾನ ರೀತಿ ಮೇಲೆ ಕ್ರೌನ್ ನಲ್ಲಿ ಬಾಲ್ನೆಸ್ ಫುಲ್ ಕವರೇಜ್ ಬರಲ್ಲ. ಸೊ ಅದಕ್ಕಾಗಿ ಎನಿ ಕ್ರೌನ್ ಬಾಲ್ನೆಸ್ 90 to 95% ಆಫ್ ದ ಪೇಷಂಟ್ಸ್ ಹೂ ಹ್ಯಾಸ್ ಕ್ರೌನ್ ಬಾಲ್ನೆಸ್ ಶುಡ್ ಗೋ ವಿತ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ಎರಡನೇ ಸಾರಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು, ಅವಾಗನೇ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಬರ್ತದೆ. ಮತ್ತೆ ಎರಡನೇ ರೀಸನು, ಸ್ವಲ್ಪ ಜನಗಳಿಗೆ ಕ್ರೌನು ಮತ್ತೆ ಮುಂದಿನ ಜಾಗದಲ್ಲಿ ಬಾಲ್ನೆಸ್ ಇರ್ತದೆ. ಬಟ್ ಮುಂದಿನ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಹೇರ್ ಇರ್ತದೆ, ಅವರಿಗೆ ಕಂಪ್ಲೀಟ್ ಬಾಲ್ನೆಸ್ ಇರಲ್ಲ. ಅವಾಗ ನಮಗೆ ಕ್ರೌನ್ ಪ್ರಯಾರಿಟಿ ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ಸ್ ಸ್ವಲ್ಪ ಜನಗಳು ಕ್ರೌನ್ ನಲ್ಲಿ ಸ್ವಲ್ಪ ಗ್ರಾಫ್ಟ್ಸ್ ಮಾಡಿ ಮತ್ತೆ ಫ್ರಂಟ್ ಸ್ವಲ್ಪ ಗ್ರಾಫ್ಟ್ಸ್ ಮಾಡ್ತಾರೆ. ಅವಾಗ ಟೋಟಲ್ ಫೇಲಿಯರ್ ಆಗುತ್ತೆ ಟ್ರಾನ್ಸ್ಪ್ಲಾಂಟೇಶನ್. ಅಂತ ಕೇಸ್ಗೆ ಟೂ ಸೆಷನ್ಸ್ ನಲ್ಲಿ ಮಾಡಿ, ಒಂದ್ಸಾರಿ ಬೇಕಂದ್ರೆ ಕ್ರೌನು ಮಿಡ್ ಸ್ಕ್ಯಾಲ್ಪು, ಇಲ್ಲಾಂದ್ರೆ ಫ್ರಂಟ್ ಅಂಡ್ ಮಿಡ್ ಸ್ಕ್ಯಾಲ್ಪ್ ಮಾಡಿ, ಮತ್ತೆ ಸೆಕೆಂಡ್ ಟೈಮ್ ರೆಸ್ಟ್ ಆಫ್ ದ ಏರಿಯಾ ಮಾಡಿದ್ರೆ ಡೆನ್ಸಿಟಿನೂ ಜಾಸ್ತಿ ಕೊಡ್ಬೋದು, ಏರಿಯಾನು ಜಾಸ್ತಿ ಕವರ್ ಮಾಡ್ಬೋದು. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಒಳ್ಳೆ ಕೌನ್ಸಿಲಿಂಗ್ ಡ್ಯೂರಿಂಗ್ ಕನ್ಸಲ್ಟೇಷನ್ ನಲ್ಲಿ ಪೇಷಂಟ್ ಜೊತೆಗೆ ಕುತ್ಕೊಂಡು ಡಿಸ್ಕಸ್ ಮಾಡೋದು ಬಹಳ ಮುಖ್ಯ. ಮತ್ತೆ ಪೇಷಂಟ್ಸು ಈ ಕ್ರೌನ್ ಬಾಲ್ನೆಸ್ ಒಂದ್ಸಾರಿ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡು ಸೆಕೆಂಡ್ ಸೆಷನ್ ಮಾಡೋ ಚಾನ್ಸ್ ಇದೆಯಾ ಏನಕ್ಕೆ ಅಂತ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕು ನಿಮ್ ಸರ್ಜನ್ ಹತ್ರ. ಮತ್ತೆ ಟೆಕ್ನಿಕಲ್ ಚಾಲೆಂಜ್, ಕ್ರೌನ್ ನಲ್ಲಿ ಆಂಗ್ಯುಲೇಷನ್ಸ್ ಬೇರೆ ಬೇರೆ ಆಂಗಲ್ ನಲ್ಲಿ ಇರ್ತವೆ, ನಾರ್ಮಲ್ ಫ್ರಂಟ್ ದಲ್ಲಿ ಸ್ಟ್ರೈಟ್ ಆಂಗ್ಯುಲೇಷನ್ ಅಲ್ಲಿ ಇರ್ತವೆ. ಅದರಿಂದ ಟೆಕ್ನಿಕಲ್ ಚಾಲೆಂಜ್ ಏನಂದ್ರೆ ಇಂಪ್ಲಾಂಟೇಶನ್ ಮಾಡೋದು ಇಲ್ಲದ ಡಿಸೈನ್ ಮಾಡೋದು ಇಂಪ್ಲಾಂಟೇಶನ್ಗೋಸ್ಕರ ಬಹಳ ಕಷ್ಟ. ಸೊ ಕ್ರೌನ್ ನಲ್ಲಿ ಒಂದೇ ಆಂಗ್ಯುಲೇಷನ್ಸ್ ಇರಲ್ಲ. ಒಂದೊಂದ್ಸಲ ಫ್ರಂಟ್ ಇಂದ ಇಂಪ್ಲಾಂಟ್ ಮಾಡ್ಬೇಕಾಗತ್ತೆ, ಒಂದೊಂದ್ಸಲ ಬ್ಯಾಕ್ ಇಂದ ಇಂಪ್ಲಾಂಟ್ ಮಾಡ್ಬೇಕಾಗತ್ತೆ, ಒಂದೊಂದ್ಸಲ ಸೈಡ್ ಇಂದ ಇಂಪ್ಲಾಂಟ್ ಮಾಡ್ಬೇಕು. ಸುಳಿ ಆ ತರ ರೌಂಡ್ ಆಗಿರ್ತದೆ. ಸೊ ಸೇಮ್ ಪ್ಯಾಟರ್ನ್ ನಾವು ಫಾಲೋ ಮಾಡಿಲ್ಲ ಅಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಟೋಟಲ್ ಆಕ್ವರ್ಡ್ ಕಾಣ್ತದೆ. ಅದಕ್ಕಾಗಿ ನೀವು ಚೂಸ್ ಮಾಡ್ಕೊಳ್ಳೋ ಸರ್ಜನ್ ಬಹಳ ಎಕ್ಸ್ಪೀರಿಯನ್ಸ್ ಇರಬೇಕು. ಒಳ್ಳೆ ಕೌನ್ಸಿಲಿಂಗ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮತ್ತೆ ಕ್ರೌನ್ ಟ್ರಾನ್ಸ್ಪ್ಲಾಂಟೇಶನ್ ನೀವು ಹೋದ್ರೆ ಗ್ಯಾರಂಟಿ ಕ್ರೌನ್ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ಆಗುತ್ತೆ. ಬಹಳ ಜನ ಡಾಕ್ಟರ್ಸ್ ಹೇಳೋದು ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಏರ್ ಬರಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಪ್ರೊವೈಡೆಡ್ 2 ಸೆಷನ್ಸ್ ಬೇಕಾಗುತ್ತೆ. ಅದು ಈಗ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪೇಷಂಟ್ ಅವ್ರಿಗೆ ಕ್ರೌನ್ ಬಾಲ್ನೆಸ್ ಇದೆ, ಮತ್ತೆ ಸ್ವಲ್ಪ ಮಿಡ್ ಸ್ಕ್ಯಾಲ್ ಬಾಲ್ನೆಸ್ ಇದೆ. ಇವತ್ತು ನಾವು 2,000 ಅಂತ ಹೇಳಿದೀವಿ. 2,000 ಮಾಡೋ ಫಸ್ಟ್ ಸೆಷನ್ ನಲ್ಲಿ ಕ್ರೌನ್ ನಲ್ಲಿ ಆಪ್ಟಿಮಮ್ ಡೆನ್ಸಿಟಿ ಅಂತ ಹೇಳ್ತೀವಿ. ಜಾಸ್ತಿ ಡೆನ್ಸಿಟಿ ಸುಮ್ಮನೆ ಇಂಪ್ಲಾಂಟ್ ಮಾಡಿದ್ರೆ ಏನ್ ಡೆನ್ಸಿಟಿ ಬರಲ್ಲ. ಸೊ ಆಪ್ಟಿಮಮ್ ಡೆನ್ಸಿಟಿ ಮಾಡಿದ್ರೇನೆ ಜಾಸ್ತಿ ಡೆನ್ಸಿಟಿ ಕಾಣ್ತದೆ. ಸೊ ಫಸ್ಟ್ ಸೆಷನ್ ನಲ್ಲಿ ಆಪ್ಟಿಮಮ್ ಡೆನ್ಸಿಟಿ ಇಂಪ್ಲಾಂಟ್ ಮಾಡಿ ಮತ್ತೆ ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಸ್ವಲ್ಪ ಡೆನ್ಸಿಟಿ ಮಾಡಿಕೊಟ್ಟು ಕಲಿಸಿದ್ವಿ. ಸೆಕೆಂಡ್ ಸೆಷನ್ ನಲ್ಲಿ ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಮತ್ತೆ ಕ್ರೌನ್ ನಲ್ಲಿ ಎಲ್ಲೆಲ್ಲಿ ಕಡಿಮೆ ಇದೆ ಅದೆಲ್ಲ ರೀಇನ್ಫೋರ್ಸ್ ಮಾಡಿ ಡೆನ್ಸಿಟಿ ಆಡ್ ಮಾಡಿದ್ವಿ. ಅದರಿಂದ ಇವರಿಗೆ ಎಕ್ಸಲೆಂಟ್ ಡೆನ್ಸಿಟಿ ಬಂದಿದೆ. ಇವರಿಗೆ ಎಕ್ಸಲೆಂಟ್ ಡೆನ್ಸಿಟಿ ಬರೋಕೆ ಇನ್ನೊಂದು ಕಾರಣ ಇದೆ, ಅದು ಕರ್ಲಿ ಹೇರ್. ಕರ್ಲಿ ಹೇರ್ ಸ್ಪೆಷಾಲಿಟಿ ಏನಂದ್ರೆ ಥ್ರೆಶೋಲ್ಡ್ ಅಮೌಂಟ್ ಆಫ್ ಡೆನ್ಸಿಟಿ ಮೇಲೆ ಸ್ವಲ್ಪ ಡೆನ್ಸಿಟಿ ಕೊಟ್ರೆ 100% ಡೆನ್ಸಿಟಿ ಕಾಣ್ತದೆ. ಥ್ರೆಶೋಲ್ಡ್ ಅಮೌಂಟ್ ಕೆಳಗಡೆ ಡೆನ್ಸಿಟಿ ಇಟ್ರೆ ಕಂಪ್ಲೀಟ್ ಬಾಲ್ನೆಸ್ ಕಾಣ್ತದೆ. ಅದು ಬಹಳ ಮುಖ್ಯ. ಅದು ಸರ್ಜನ್ಸ್ ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ಅದೇ ರೀತಿ ನಾವು ಆಂಗ್ಯುಲೇಷನ್ಸ್ ಕೊಡಬೇಕು. ಈ ಕೇಸನ್ ನೋಡಿದ್ರೆ 2 ಸೆಷನ್ದಲ್ಲಿ ಅನ್ಬಿಲೀವಬಲ್ ಹೇರ್ ಡೆನ್ಸಿಟಿ ಬಂದಿದೆ. ಕ್ರೌನ್ ಮತ್ತೆ ಮಿಡ್ ಸ್ಕ್ಯಾಲ್ಪ್ ಇತ್ತು ಇವರಿಗೆ. ಅದರಿಂದ ಚೂಸಿಂಗ್ ದ ಬೆಸ್ಟ್ ಸರ್ಜನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕ್ರೌನ್ ಟ್ರಾನ್ಸ್ಪ್ಲಾಂಟ್. ಮೋಸ್ಟ್ ಆಫ್ ದ ಪೀಪಲ್ಗೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಫ್ರಂಟ್ ಸೈಡ್ ಸ್ವಲ್ಪ ಇಂಪಾರ್ಟೆಂಟ್ ಅನ್ಕೊಂತಾರೆ. ಫ್ರಂಟ್ ಹೇರ್ ಲೈನ್ ಬಹಳ ಇಂಪಾರ್ಟೆಂಟ್, ಮೇಕಿಂಗ್ ಎ ಫೈನ್ ಜಿಗ್ಜಾಗ್ ಪ್ಯಾಟರ್ನ್ಸ್. ಮತ್ತೆ ಕ್ರೌನ್ ಬಂದ್ರೆ ಅದಿನ್ನೂ ಕಷ್ಟ. ಅದಕ್ಕಾಗಿ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಕೆಪಾಸಿಟಿ ಇರೋ ಹತ್ರ ಆ ತರ ಕ್ಲಿನಿಕ್ ಇಲ್ಲಾಂದ್ರೆ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಸರ್ಜನ್ ಹತ್ರ ಹೋಗಿದ್ರೆ 100% ಕ್ರೌನ್ ಟ್ರಾನ್ಸ್ಪ್ಲಾಂಟೇಶನ್ ನಿಮಗೆ ಡಿಸಪಾಯಿಂಟ್ ಮಾಡೋದಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಮತ್ತೊಂದು ವಿಡಿಯೋಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.